ಕೆಲವೊಮ್ಮೆ ಯಾರನ್ನಾದ್ರೂ ಮಾತಾಡಿದ್ರೇನೆ ಏನೋ ಶಕ್ತಿ ಕಡಿಮೆ ಆದಂತೆ ಫೀಲ್ ಆಗುತ್ತೆ. ದೇಹಕ್ಕೇನೂ ಆಗಿಲ್ಲ ಆದ್ರೆ ಮನಸ್ಸು ಹೆವಿ ಆಗಿರುತ್ತೆ. ಅದೇ ಎನರ್ಜಿ ಡ್ರೈನ್. ಇವತ್ತು ನಾನು ನಿಮಗೆ ನಮ್ಮ ದಿನನಿತ್ಯದಲ್ಲೇ ನಮ್ಮ ಶಕ್ತಿಯನ್ನ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ವಿಜುವಲೈಸೇಷನ್ ಅಂದ್ರೆ ಧ್ಯಾನ ಮಂದಿರದಲ್ಲಿ ಕೂತ್ ಮಾಡುವ ದೊಡ್ಡ ಪ್ರಾಸೆಸ್ ಅಲ್ಲ. ಬೆಂಗಳೂರು ಟ್ರಾಫಿಕ್ನಲ್ಲಿ ನಿಂತಿರುವಾಗ, ಬಸ್ನಲ್ಲಿ, ಮೆಟ್ರೋದಲ್ಲಿ, ಆಫೀಸ್ ಬ್ರೇಕ್ ಸಮಯದಲ್ಲಿ ಕಣ್ಣು ಮುಚ್ಚಿ ನನ್ನ ಸುತ್ತ ಒಂದು ಬೆಳಕಿದೆ, ಅದು ನನಗೆ ಒಳ್ಳೆಯದನ್ನ ಮಾತ್ರ ಒಳಗ್ ಬಿಡ್ತದೆ ಅಂತ ಕಲ್ಪನೆ ಮಾಡಿ, ಯಾರೋ ರೂಡಾಗಿ ಮಾತಾಡಿದ್ರು ಅಂದ್ಕೊಳ್ಳಿ, ಅವ್ರ ಮಾತು ಆ ಬೆಳಕಿಗೆ ತಟ್ಟಿ ಹೊರಗೆ ಹೋಗ್ತದೆ ಅಂತ ಇಮ್ಯಾಜಿನ್ ಮಾಡಿ. ಇದ್ರಿಂದ ನಿಮ್ ಶಕ್ತಿ ಸೇಫ್ ಆಗುತ್ತೆ. ನಮ್ ಶಕ್ತಿ ಜಾಸ್ತಿ ಡ್ರೈನ್ ಆಗೋದು ಹಳೆ ನೋವು, ಮುರಿದ ಸಂಬಂಧಗಳ ನೆನಪು, ಗಿಲ್ಟ್, ಯಾರೋ ಹೇಳಿದ ಮಾತು ಮನಸ್ಸಲ್ಲಿ ಮರುಮರು ಓಡೋದ್ರಿಂದ. ಇವೆಲ್ಲ ಕಾಣದಂತೆ ನಮ್ ಶಕ್ತಿಗೆ ಕಟ್ಟಿ ಹಿಡಿದಿರೋ ತಂತಿಗಳು. ಅದಕ್ಕಾಗಿ ಶಾಂತವಾಗಿ ಕೂತು ಕಣ್ಣು ಮುಚ್ಚಿ, ಇದು ಈಗ ನನ್ನ ಜೀವನಕ್ಕೆ ಬೇಕಿಲ್ಲ, ಇದರಿಂದ ನಾನು ಮುಕ್ತನಾಗ್ತೀನಿ ಅಂತ ಮನಸ್ಸಲ್ಲಿ ಹೇಳಿ ಆ ತಂತಿಯನ್ನ ನಿಧಾನವಾಗಿ ಕತ್ತರಿಸ್ತೀರಾ ಅಂತ ಕಲ್ಪನೆ ಮಾಡಿ. ಇದು ಡ್ರಾಮಾ ಅಲ್ಲ, ಮನಸ್ಸಿಗೆ ರಿಲೀಫ್ ಕೊಡೋ ಎಕ್ಸಸೈಸ್. ದೇಹಕ್ಕೆ ಮಣ್ಣು ಅಂಟಿದ್ರೆ ಸ್ನಾನ ಮಾಡ್ತೀವಿ ಅಲ್ವಾ, ಅದೇ ರೀತಿ ಮನಸ್ಸಿಗೂ ಡೈಲಿ ಕ್ಲೀನ್ ಬೇಕು. ರಾತ್ರಿ ಸ್ನಾನ ಮಾಡುವಾಗ ಇವತ್ತಿನ ಒತ್ತಡ, ಭಯ, ಬೇಸರ ಎಲ್ಲವೂ ನೀರಿನ ಜೊತೆ ಹೋಗ್ತಿದೆ ಅಂತ ಕಲ್ಪನೆ ಮಾಡಿ. ಸಿಂಪಲ್ ಆದ್ರೆ ಎಫೆಕ್ಟ್ ಸ್ಟ್ರಾಂಗ್. ಮನೆ ತುಂಬು ಕ್ಲಟರ್ ಇದ್ರೆ ಮನಸ್ಸು ರೆಸ್ಟ್ಲೆಸ್ ಆಗತ್ತೆ. ವಾರಕ್ಕೆ ಒಂದ್ಸಾರಿ ಕಬರ್ಡ್ ಅಥವಾ ಡ್ರಾಯರ್ ಕ್ಲೀನ್ ಮಾಡಿ, ಕಿಟಕಿ ತೆರೆದು ಗಾಳಿ ಬರಲಿ. ಮನೆ ಲೈಟ್ ಆದ್ರೆ ಮನಸ್ಸು ಲೈಟ್ ಆಗತ್ತೆ. ಒತ್ತಡ ಜಾಸ್ತಿ ಆದಾಗ ಮೊಬೈಲ್ ಹಿಡಿಯೋದೇ ಫಸ್ಟ್ ರಿಯಾಕ್ಷನ್ ಆದ್ರೆ ಬೆಸ್ಟ್ ಸೊಲ್ಯೂಷನ್ ಬೆಳಗ್ಗೆ ಅಥವಾ ಸಂಜೆ ಚಪ್ಪಲಿ ತೆಗೆದು ನೆಲದ ಮೇಲೆ 2 ನಿಮಿಷ ನಿಂತು, ನನ್ನ ಒತ್ತಡ ನೆಲಕ್ಕೆ ಇಳೀತಿದೆ, ನೆಲ ನನ್ನನ್ನ ಸಪೋರ್ಟ್ ಮಾಡ್ತಿದೆ ಅಂತ ಕಲ್ಪನೆ ಮಾಡಿ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡ್ಲೆ ಅಥವಾ ಮಲಗೋ ಮುಂಚೆ, ಇವತ್ತು ನನ್ನ ಶಕ್ತಿ ಸುರಕ್ಷಿತ, ಯಾವ ಕೆಟ್ಟ ಶಕ್ತಿಯೂ ನನಗೆ ತಟ್ಟಲ್ಲ ಅಂತ ಹೇಳಿ. ಇದು ಪ್ರೇಯರ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು. ಮುಖ್ಯದು ಕನ್ಸಿಸ್ಟೆನ್ಸಿ. ನಮ್ಮ ದೇಹ ಟಯರ್ಡ್ ಆದ್ರೆ ರೆಸ್ಟ್ ಕೊಡ್ತೀವಿ, ಆದ್ರೆ ಮನಸ್ಸು ಟಯರ್ಡ್ ಆದ್ರೆ ಅದಕ್ಕೂ ಕೇರ್ ಬೇಕು. ಶಕ್ತಿಯನ್ನ ಕಾಪಾಡ್ಕೊಂಡ್ರೆ ಪೀಸ್ ಬರುತ್ತೆ, ಕ್ಲಾರಿಟಿ ಬರುತ್ತೆ. ಈ ಮಾತುಗಳು ನಿಮ್ಗೆ ಕನೆಕ್ಟ್ ಆಗಿದ್ರೆ ಕಾಮೆಂಟ್ನಲ್ಲಿ ನನ್ನ ಎನರ್ಜಿ ಸೇಫ್ ಅಂತ ಬರೀರಿ. ಶೇರ್ ಮಾಡಿದ್ರೆ ಯಾರಾದ್ರೂ ಒಬ್ರು ಲೈಟ್ ಫೀಲ್ ಮಾಡ್ಬೋದು. ನೋಡಿದ್ದಕ್ಕೆ ಧನ್ಯವಾದಗಳು.